ಇವಾಗ 23 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ. ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ 23 ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಂಟೆಗೆ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅನೇಕ ಹಿರಿಯ ನಮ್ಮ ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರಿರಲಿ, ಮಾಜಿ ಸಚಿವರಿರಲಿ, ಯಾರ ಗಮನಕ್ಕೂ ಬರದೆ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಅನೇಕರು, ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ, ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ. ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು, ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಈಗ ಆಯ್ಕೆ ಆಗಿರುವಂಥ ಅಧ್ಯಕ್ಷರನ್ನ ಮತ್ತೆ ಬದಲಾವಣೆ ಮಾಡಬೇಕು. ಹೌದು, ಮರುಪರಿಶೀಲನೆ ಮಾಡಲೇಬೇಕು. ಸರ್, ನಿನ್ನೆ ರಾತ್ರಿ ಸಭೆಯಲ್ಲಿ ಒಂದು ಕಡೆ ಅಶೋಕ್ ಮತ್ತು ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು. ನೋಡಿ, ವಿಜೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಭಾಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ. ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ. ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ, ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಇವಾಗ 23 ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ. ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ. ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ 23 ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಂಟೆಗೆ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅನೇಕ ಹಿರಿಯ ನಮ್ಮ ಪಕ್ಷದ ಮುಖಂಡರು, ಲೋಕಸಭಾ ಸದಸ್ಯರಿರಲಿ, ಮಾಜಿ ಸಚಿವರಿರಲಿ, ಯಾರ ಗಮನಕ್ಕೂ ಬರದೆ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ. ನಾವೆಲ್ಲ ಅನೇಕರು, ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ, ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ. ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು, ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ. ಈಗ ಆಯ್ಕೆ ಆಗಿರುವಂಥ ಅಧ್ಯಕ್ಷರನ್ನ ಮತ್ತೆ ಬದಲಾವಣೆ ಮಾಡಬೇಕು. ಹೌದು, ಮರುಪರಿಶೀಲನೆ ಮಾಡಲೇಬೇಕು. ಸರ್, ನಿನ್ನೆ ರಾತ್ರಿ ಸಭೆಯಲ್ಲಿ ಒಂದು ಕಡೆ ಅಶೋಕ್ ಮತ್ತು ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದರು. ನೋಡಿ, ವಿಜೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಭಾಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ. ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ. ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ, ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.